ಮೌರ್ಯ ಸಾಮ್ರಾಜ್ಯದ ಇತಿಹಾಸ ಪ್ರಶ್ನೋತ್ತರಗಳು. ನಂದ ವಂಶವನ್ನು ಕೊನೆಗಾಣಿಸಿ ಮೌರ್ಯ ಸಾಮ್ರಾಜ್ಯ ಕಟ್ಟಿದವರು ಚಂದ್ರಗುಪ್ತ ಮೌರ್ಯ. ನಂದ ವಂಶದ ಪ್ರಥಮ ದೊರೆ ಮಹಾಪದ್ಮನಂದ. ನಂದ ವಂಶದ ಕೊನೆಯ ದೊರೆ ಧನನಂದನ. ಚಂದ್ರಗುಪ್ತ ಸ್ಥಾಪಕ. ರಾಜಧಾನಿ ಪಾಟೀಲಪುತ್ರ, ಪ್ರಸ್ತುತ ಬಿಹಾರದ ಪಾಟ್ನಾ. ರಾಜ್ಯ ಲಾಂಛನ ಧರ್ಮಚಕ್ರ ಮತ್ತು ಮಯೂರ. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗಲು ಪ್ರಮುಖ ವ್ಯಕ್ತಿ ಕೌಟಿಲ್ಯ. ಕೌಟಿಲ್ಯನ ಅರ್ಥಶಾಸ್ತ್ರ. ಮೆಗಾಸ್ತನೀಸನ ಇಂಡಿಕಾ. ಅಶೋಕನ ಶಿಲಾಶಾಸನಗಳು. ವಿಶಾಖದತ್ತನ ಮುದ್ರಾರಾಕ್ಷಸ. ಸಿಲೋನಿನ ಕೃತಿಗಳಾದ ದೀಪವಂಶ ಮತ್ತು ಮಹಾವಂಶ. ಚಂದ್ರಗುಪ್ತ ಮೌರ್ಯನು ಪಾಟಲಿಪುತ್ರವನ್ನು ಗೆದ್ದ ವರ್ಷ ಕ್ರಿಪೋ 321. ಚಂದ್ರಗುಪ್ತನಿಂದ ಸೋತ ಸೆಲ್ಯೂಕಸ್ ಚಂದ್ರಗುಪ್ತನಿಗೆ ಬಿಟ್ಟುಕೊಟ್ಟ ಪ್ರದೇಶಗಳು ಹೇರಾತ್, ಕಂದಹಾರ, ಕಾಬುಲ. ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದ ಸೆಲ್ಯೂಕಸ್ ನ ರಾಯಭಾರಿ ಮೆಗಸ್ತನೀಸ್. ಸೌರಾಷ್ಟ್ರದಲ್ಲಿ ಸುದರ್ಶನ ಜಲಾಶಯವನ್ನು ನಿರ್ಮಿಸಿದ ಚಂದ್ರಗುಪ್ತನ ಅಧಿಕಾರಿ ಪುಷ್ಯಗುಪ್ತ. ಚಂದ್ರಗುಪ್ತ ಮೌರ್ಯ ತನ್ನ ಗುರುವಾದ ಭದ್ರಬಾಹುವಿನೊಂದಿಗೆ ಕೊನೆಗಾಲದಲ್ಲಿ ಕರ್ನಾಟಕದ ನೆಲೆಯಲ್ಲಿ ನೆಲೆಸಿದರು. ಚಂದ್ರಗುಪ್ತನು ಅನುಸರಿಸಿದ ಧರ್ಮ ಜೈನ ಧರ್ಮ. ಮೌರ್ಯ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಅಶೋಕ. ಅಶೋಕನ ತಂದೆ ಹೆಸರು ಬಿಂದುಸಾರ. ದ್ವಿತೀಯ ಬುದ್ಧ ಎಂದು ಹೆಸರಾದ ರಾಜ ಅಶೋಕ. ಅಶೋಕನ ಹೆಸರಾದ ದೇವನಾಂಪ್ರಿಯ ಪ್ರಿಯದರ್ಶಿ ಎಂದು ಯಾವ ಶಾಸನದಲ್ಲಿ ಕಂಡು ಬಂದಿದೆ? ಮಸ್ಕಿ ಶಾಸನ. ಇದನ್ನು ಚಾರ್ಲ್ಸ್ ಎಂಬ ಬ್ರಿಟಿಷ್ 1915 ರಲ್ಲಿ ಸಂಶೋಧಿಸಿದರು. ಅಶೋಕ ಶಾಸನವನ್ನು ಪ್ರಥಮ ಬಾರಿಗೆ ಓದಿ ಬೆಳಕಿಗೆ ತಂದವರು ಜೇಮ್ಸ್ ಪ್ರಿನ್ಸೆಪ್ 1837 ರಲ್ಲಿ. ಅಶೋಕನನ್ನು ವಿಶ್ವದ ಗಣ್ಯ ಚಕ್ರವರ್ತಿ ಎಂದು ಕರೆದವರು ಎಚ್. ಜೆ. ವೇಲ್ಸ್. ಅಶೋಕನ ಶಾಸನಗಳು ಬ್ರಾಹ್ಮಿ, ಪ್ರಾಕೃತ, ಖರೋಷ್ಠಿ, ಅರಮಿಕ್, ಗ್ರೀಕಿನ್ ಭಾಷೆಗಳಲ್ಲಿ ಕಂಡುಬಂದಿವೆ. ಕರ್ನಾಟಕದಲ್ಲಿ ದೊರೆತ ಅಶೋಕನ ಶಾಸನಗಳು 14. ಅಶೋಕನ ಕಾಲದ ಶಾಸನಗಳ ವಿಧಗಳು ಬಂಡೆ ಶಾಸನಗಳು ಮತ್ತು ಸ್ತಂಭ ಶಾಸನಗಳು. ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ದೊರೆತ ಸ್ಥಳಗಳು ಚಿತ್ರದುರ್ಗ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಗುಲ್ಬರ್ಗ. ಅಶೋಕನ ಶಾಸನಗಳು ಕೆತ್ತಿಸಿದ ಶಿಲ್ಪಿ ಚಪ್ಪಡ. ಅಶೋಕನ ಮನ ಪರಿವರ್ತನೆ ಮಾಡಿದ ಯುದ್ಧ ಕಳಿಂಗ ಯುದ್ಧ. ಕಳಿಂಗ ಯುದ್ಧ ನಡೆದ ವರ್ಷ ಕ್ರಿಪೋ 261. ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಶಾಸನ 13ನೇಗ ಶಿಲಾಶಾಸನ. ಅಶೋಕನ ಸ್ವೀಕರಿಸಿದ ಧರ್ಮ ಬೌದ್ಧ ಧರ್ಮ. ಅಶೋಕನು ಧರ್ಮ ಪ್ರಚಾರ ಮಾಡಲು ನೇಮಿಸಿದ ಅಧಿಕಾರಿಗಳು ಧರ್ಮಮಹಾಮಾತ್ರರು. ಅಶೋಕ ಸ್ತಂಭಗಳು ಇರುವ ಸ್ಥಳಗಳು ಸಂಚಿ. ಸಾರಾನಾಥ. ಸಾರನಾಥ ಸ್ತೂಪದ ಕೆಳಭಾಗದಲ್ಲಿ ಮುಂಡಕ ಉಪನಿಷತ್. ಅಲ್ಲಿ ಎಲ್ಲರಿಗೂ ಸತ್ಯಮೇವ ಜಯತೆ ಎಂಬ ಹೇಳಿಕೆಯನ್ನು ದೇವನಾಗರಿ ಲಿಪಿಯಲ್ಲಿ ಕೆತ್ತಲಾಗಿದೆ. ಸತ್ಯಮೇವ ಜಯತೆ ಅರ್ಥ ಸತ್ಯವು ಮಾತ್ರ ಗೆಲ್ಲುವುದು. ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಸಿಂಹಳಕ್ಕೆ ಅಥವಾ ಶ್ರೀಲಂಕಾಕ್ಕೆ ಕಳಿಸಿದ ಅಶೋಕನ ಮಕ್ಕಳು ಮಹೇಂದ್ರ ಮತ್ತು ಸಂಘಮಿತ್ರೆ. ಮೌರ್ಯರ ಕಾಲದಲ್ಲಿ ಭೂಮಿಯನ್ನು ಅಳೆಯಲು ಮಾಡಿದ ನಿಶ್ಚಯ ಮಾಡಿದ ಅಧಿಕಾರಿ ರಜ್ಜುಕ. ಒಂದು ಕಾಲದಲ್ಲಿ ವಸೂಲು ಆಗುತ್ತಿದ್ದ ವರ್ಷದ ಪ್ರಮಾಣ ಉತ್ಪನ್ನದ 6ನೇ 1 ಭಾಗ. ಮೌರ್ಯರ ಕಾಲದಲ್ಲಿ ಆಡಳಿತದ ಕೊನೆಯ ಘಟಕ ಗ್ರಾಮ. ಥ್ಯಾಂಕ್ ಯು.